ಹೆತ್ತ ತಾಯಿಗಾಗಿ ಇಲ್ಲೊಬ್ಬ ಹುಡುಗಿ ಪ್ರಾಣವನ್ನೇ ಬಿಟ್ಟಿದ್ದಾಳೆ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿದ್ದರೂ ಕೂಡ, ಓದಿದ್ರೂ ಕೂಡ, ಒಳ್ಳೆ ಕೆಲಸ ಇದ್ದರೂ ಕೂಡ ಕೆಲವೊಂದು ವಿಚಾರಕ್ಕೆ ತಮ್ಮ ತಾಯಿಗಾಗಿ ಪ್ರಾಣ ಬಿಟ್ಟಿದ್ದಾಳೆ. ಅದು ಯಾಕೆ ಅಂತಂದರೆ ಕೆಲವೊಂದು ಕಂಡೀಷನ್ ಇತ್ತು. ಆ ಕಂಡೀಷನ್ಗೆ ಹುಡುಗ ಒಪ್ಪಿರಲಿಲ್ಲ, ಮದುವೆ ವಿಳಂಬ ಆಯಿತು. ಅದಕ್ಕೆ ತಾಯಿಗೋಸ್ಕರ ಪ್ರಾಣ ಬಿಡ್ತಾಳೆ. ಹೆತ್ತ ತಾಯಿಗಾಗಿ ಮಗಳಲ್ಲಿ ಪ್ರಾಣ ಬಿಟ್ಟಿದ್ದಾಳೆ. ಹುಸೇನ್ ಸಾಗರದಲ್ಲಿ ಧುಮುಕಿ ಪ್ರಾಣವನ್ನು ಬಿಟ್ಟಿರುವಂಥದ್ದು ಈ ಯುವತಿ. ಕಂಡೀಷನ್ಗೆ ಒಪ್ಪದ ಹುಡುಗರು ಮದುವೆ ಆಗೋಕೆ ಇಷ್ಟಪಟ್ಟಿಲ್ಲ, ವಿಳಂಬ ಮಾಡ್ತಾ ಇದ್ರು. ಅದಕ್ಕೆ ಮನನೊಂದು ಟೆಕ್ಕಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ತಾಯಿಯೇ ಸರ್ವಸ್ವ, ಮದುವೆಯ ನಂತರವೂ ಕೂಡ ಆಕೆ ನನ್ನ ಜೊತೆ ಇರಬೇಕು ಅಂತ ಹೇಳಿ ಕಂಡೀಷನ್ ಹಾಕಿದ್ಲು. ಮದುವೆಯ ನಂತರ ನಿನ್ನ ತಾಯಿ ನಿನ್ನ ಜೊತೆ ಬೇಡ ಅಂತ ವರ ಹೇಳಿರ್ತಾನೆ. ಇನ್ನು ಬಂದವರೆಲ್ಲ ಹೀಗೆ ಹೇಳ್ತಿದ್ದಾರಲ್ಲ ಅಂತ ಹೇಳಿ ಮನಸ್ಸಿಗೆ ನೋವು ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಹೈದರಾಬಾದ್ನ ಹುಸೇನ್ ಸಾಗರ್ಗೆ ಹಾರಿ ಜೀವವನ್ನು ಬಿಟ್ಟಿದ್ದಾಳೆ 26 ವರ್ಷದ ಜಯಲಕ್ಷ್ಮಿ. ಜಯಲಕ್ಷ್ಮಿನೇ ಇದ್ದಾರೆ. ಜವಾಬ್ದಾರಿಯುತವಾಗಿ ಯೋಚನೆ ಮಾಡಬೇಕಾಗಿತ್ತು ಈ ಹುಡುಗಿ, ಆದರೆ ಇಲ್ಲ, ಅದು ಯೋಚನೆ ಮಾಡಲಿಲ್ಲ. ಅನಾರೋಗ್ಯ ಪೀಡಿತ ತಾಯಿಯನ್ನು ಇಟ್ಕೊಂಡು ಈ ರೀತಿಯ ನಿರ್ಧಾರ ಯಾಕೆ ಅಂತ. ಮದುವೆಯಾಗೋ ಹುಡುಗರಿಗೆ ವಿಜಯಲಕ್ಷ್ಮಿ ಹಾಕಿದಂತಹ ಕಂಡೀಷನ್ನು, ಷರತ್ತುಗಳು ಯಾವುದು ಒಪ್ಪಿಗೆ ಆಗ್ತಾ ಇರಲಿಲ್ಲ. ನನ್ನ ತಾಯಿ ನನ್ನ ಜೊತೆ ಇರಬೇಕಂತ ಕೇಳ್ಕೊಳ್ತಾ ಇದ್ರು, ಆದರೆ ಅವರು ಬಂದವರು ಇಲ್ಲ ಬೇಡ ಅಂತ ಹೇಳ್ತಾ ಇದ್ರು. ಮಗಳ ಷರತ್ತುಗಳಿಗೆ ಬೆನ್ನು ತಿರುಗಿಸ್ತಾ ಇದ್ರು ವರಗಳು ಎಲ್ಲರೂ ಕೂಡ. ಇಲ್ಲ, ಆಗೋದಿಲ್ಲ. ಮದುವೆಗಳು ಕ್ಯಾನ್ಸಲ್ ಆಗ್ತಾ ಇದ್ವು. ಏನು ಬಂದವರೆಲ್ಲ ಇದೇ ರೀತಿಯಾಗಿ ಹೇಳ್ತಾ ಇದ್ದಾರಲ್ಲ, ನನ್ನ ತಾಯಿನ ನಾನು ನೋಡ್ಕೋಬೇಕು ಅಂತ. 2 ದಿನದಲ್ಲಿ ಬರ್ತೀನಿ ಅಂತ ಹೇಳೋದು, ಹೋಗೋದು. ಎಲ್ಲರೂ ಬಂದವರೆಲ್ಲ ಇದೇ ವಿಚಾರ. ಕಣ್ಣೀರಲ್ಲಿನೇ ಮುಳುಗಿ ಹೋಗಿತ್ತು ಇವರ ಸಂಸಾರ. ತಾಯಿ ಮಗಳಿಬ್ಬರು ಕೂಡ ಯೋಚನೆ ಮಾಡ್ತಾ ಇದ್ರು. ರ್ಯಾಪಿಡ್ ಬೈಕ್ನಲ್ಲಿ ಹೋಗಿ ಹುಸೇನ್ ಸಾಗರ್ಗೆ ಜಿಗಿದು ಪ್ರಾಣವನ್ನು ಬಿಟ್ಟಿದ್ದಾಳೆ ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ನೋಡಿ, ಈ ವಿಚಾರ ಏನಾಗಿದೆ. ಈ ವಿಜಯಲಕ್ಷ್ಮಿ ಏನಿದ್ದಾರೆ, ಅವರು ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳ್ಕೊಂಡಿರ್ತಾರೆ. ಇದು ಹಿಂದಿನ ಸ್ಟೋರಿ ಆಯಿತಾ. ಓದಿಸಿರ್ತಾಳೆ ಅವ್ರ ತಾಯಿ, ಚೆನ್ನಾಗಿ ಓದಿರ್ತಾಳೆ. ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗಿರ್ತಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೂ ಕೂಡ ಅವ್ರೋಗಿ ಹುಸೇನ್ ಸಾಗರದಲ್ಲಿ ಧುಮುಕಿದ. ಯಾಕೆ ಅಂತಂದರೆ ಅದು ತಾಯಿಗೋಸ್ಕರ. ನೋಡೋಕೆ ಬಂದಿರ್ತಾರೆ ಗಂಡುಗಳೆಲ್ಲ, ಮನೆಗೆ ಬರ್ತಾರಲ್ಲ ನೋಡಬೇಕಾದ್ರೆ. ಅವ್ರು ಹೇಳ್ತಾ ಇದ್ರು, ಈ ಹುಡುಗಿ ಹೇಳ್ತಾ ಇದ್ರು, ನೋಡಿ ನನ್ನ ತಾಯಿ ಜೊತೆ ನಾನಿದ್ದೀನಿ, ನನಗೆ ನನ್ನ ತಾಯಿನೇ ಸರ್ವಸ್ವ, ನನ್ನ ತಾಯಿ ಸರ್ವಸ್ವ, ಅದಕ್ಕೆ ನನ್ನ ತಾಯಿ ಮದುವೆ ಆದ್ಮೇಲೆ ಕೂಡ ನನ್ನ ಜೊತೆ ಇರಬೇಕು, ಅದೇ ನನ್ನ ಕಂಡೀಷನ್ ಅಂತ. ಆದರೆ ಹುಡುಗರು ಹೇಳ್ತಾ ಇದ್ರು, ಇಲ್ಲ ನಿಮ್ಮ ತಾಯಿ ನನ್ನ ಜೊತೆ ಬೇಡ, ನಾವಿಬ್ಬರೇ ಸಪ್ರೇಟ್ ಇರೋಣ ಅಂತ. ಆದರೆ ನಮ್ಮ ತಾಯಿ ಹೆಂಗೆ ಒಬ್ಬರೇ ಆಗ್ತಾರಲ್ಲ ಅಂತ ಕೇಳ್ತಾ ಇದ್ಲು. ಆಯಿತು, 1-2 ದಿನ ಬಿಟ್ಟು ಹೇಳ್ತೀವಿ ಅಂತ ಬಂದಂತಹ ಗಂಡುಗಳೇನಿದ್ರು ಅವರು ಬಂದು ನೋಡ್ಕೊಂಡು ಹೋಗೋದು, ಹೇಳ್ತೀವಂದ್ರೆ ಸುಮ್ಮನೆ ಆಗ್ಬಿಡೋರು. ಎಲ್ಲರೂ ಕೂಡ ಹಿಂಗೆ ಹೇಳ್ತಾ ಇದ್ರು, ಏನಪ್ಪ ಮದುವೆ ಲೇಟ್ ಆಗ್ತಾ ಇದೆ, ಬಂದವರೆಲ್ಲ ಹಿಂಗೆ ಹೇಳ್ತಾ ಇದ್ದಾರೆ, ಏನು ಮಾಡೋದು ಎತ್ತ ಯೋಚನೆ ಮಾಡ್ತಾ ಇದ್ರು. ಇದನ್ನು ನೋಡಿ 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 ಬೇಸತ್ತು ಹೋಗ್ಬಿಟ್ಟಿದ್ಲು ಪಾಪ ಆ ಹುಡುಗಿ. ತಾಯಿಗೆ ಹುಷಾರಿರಲಿಲ್ಲ, ಅನಾರೋಗ್ಯದ ಸಮಸ್ಯೆ, ತಾಯಿನ ನೋಡ್ಕೋಬೇಕಾಗಿತ್ತು ಮಗಳು, ತಂದೆ ಬೇರೆ ಇಲ್ಲ. ಇನ್ನು ಬಂದವರೆಲ್ಲ ಹಿಂಗೆ ಹೇಳ್ತಾರಲ್ಲ, ಏನು ಮಾಡೋದು, ನಾನು ಬದುಕೋದೋ ಬೇಡ ಅಂತ ನಿರ್ಧಾರ ಮಾಡಿದ್ಲು. ಹುಸೇನ್ ಸಾಗರ್ಗೆ ಹೋಗಿ ಧುಮುಕಿಸಿ ಪ್ರಾಣವನ್ನು ಬಿಟ್ಟು. ಆದರೆ ನೋಡಿ, ನೀವು ತೆಗೆದುಕೊಂಡಂತಹ ಒಂದು ನಿರ್ಧಾರ ಏನಿದೆ ಅದರಿಂದ ನಿಮ್ಮ ತಾಯಿಗೇನು ಸಂತೋಷ ಆಗೋದಿಲ್ಲ. ಮೊದಲೇ ನಿಮ್ಮ ತಂದೆ ಇರಲಿಲ್ಲ, ನೀವು ಕೂಡ ಹೋದರೆ ನಿಮ್ಮ ತಾಯಿಯ ಗತಿ ಏನು ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗಿತ್ತು. ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ಇಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಹೈದರಾಬಾದ್ನಲ್ಲಿ ಹುಸೇನ್ ಸಾಗರ್ಗೆ ಹೋಗಿ ಧುಮುಕಿದ್ದಾಳೆ. ಪೊಲೀಸರು ಏನು ಬಂದಿದ್ದಾರೆ ಅದು ತನಿಖೆ ಮಾಡ್ತಾ ಇದ್ದಾರೆ. ಆದರೆ ನೋಡಿ, ಇಂತಹ ವಿಚಾರದಲ್ಲಿ ಗಮನಿಸಬೇಕು ಏನಂತಂದರೆ, ನಿಮ್ಮನ್ನು ಯಾರು ಮದುವೆ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಿಮ್ಮ ಕಂಡೀಷನ್ಗೆ ಒಪ್ಕೊಳ್ತಾರೋ ಇಲ್ಲ ಅದನ್ನು ಸೆಕೆಂಡ್ರಿ ಬಿಟ್ಬೇಡಿ. ಆದರೆ ನಿಮ್ಮ ಜವಾಬ್ದಾರಿ ಏನು, ಯಾರೂ ಇಲ್ಲ ಅಂದರೂ ಕೂಡ ನಿಮಗೆ ನಿಮ್ಮ ತಾಯಿ ಇದ್ದಾರೆ. ನಿಮ್ಮ ತಾಯಿಯನ್ನು ನೋಡಿಕೊಂಡು ನೀವು ಜೀವನವನ್ನು ಮಾಡ್ಬೋದಿತ್ತು, ಎಲ್ಲಿಯವರೆಗಾಗುತ್ತೋ ಅಲ್ಲಿಯವರೆಗೆ. ಆದರೆ ನಿಮ್ಮ ತಾಯಿ ಇರುವಾಗಲೇ ನೀವು ಈ ರೀತಿಯಾದ ದುಡುಕಿನ ನಿರ್ಧಾರವನ್ನು ತಗೊಂಡು ಪ್ರಾಣವನ್ನು ಬಿಟ್ಟರೆ ಆ ತಾಯಿಯ ಗತಿ ಏನು, ಆ ತಾಯಿಯನ್ನು ಯಾರು ನೋಡ್ಕೊಳ್ತಾರೆ, ಅದನ್ನು ಯೋಚನೆ ಮಾಡಬೇಕಾಗಿತ್ತು. ಮದುವೆ ಆದರೆ ಆಯಿತು, ಹೋದರೆ ಹೋಯ್ತು, ಯಾರಾದರೂ ಒಬ್ಬ ಸಿಕ್ಕೇ ಸಿಗ್ತಾರೆ, ಇಲ್ಲಾಂದರೆ ಬೇಡವೇ ಬೇಡ ಮದುವೆ. ಯಾಕೆ ಮದುವೆ ಆಗದೇ ಇರೋರು ಇಲ್ವಾ ಜೀವನದಲ್ಲಿ? ಎಷ್ಟು ಜನ ಇದ್ದಾರೆ, ತುಂಬ ನೀಟಾಗಿ ಚೆನ್ನಾಗಿ ಬದುಕೋರಿದ್ದಾರೆ, ಎಷ್ಟೋ ಜನ ಸಾಕ್ಷಿ ಇದ್ದಾರೆ, ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ಮದುವೆ ಆಗದೆ ಇರುವಂಥವ್ರು. ರತನ್ ಟಾಟಾ ಗೊತ್ತಲ್ವ? ಇಂಥವರೆಲ್ಲ ಇರುವಾಗ ಈ ನಿರ್ಧಾರ ಯಾಕೆ ಅಂತ. ಮಗಳ ತಪ್ಪು ನಿರ್ಧಾರದಿಂದ ತಾಯಿ ಈಗ ಒಂಟಿಯಾಗಿದ್ದಾರೆ, ಮದುವೆ ಆಗ್ತಾ ಇಲ್ಲ ಅಂತ ಕಣ್ಣೀರಾಗ್ತಾ ಇದ್ರು. ಈಗ ಇದ್ದೊಬ್ಬ ಮಗಳು ಕೂಡ ಓದ್ಲು ಅಲ್ಲ ಅಂತ ಹೇಳಿ ಆ ತಾಯಿ ಕಣ್ಣೀರಾಗಬೇಕು. ಆ ರೀತಿಯಾದಂತಹ ಪರಿಸ್ಥಿತಿಗೆ ಬಂದಿದೆ ಮನಸ್ಥಿತಿ ತಾಯಿಯದ್ದು. ಕೋಕಟ್ಪಲ್ಲಿ ಏನಿದೆ, ಕೋಕಟ್ಪಲ್ಲಿ ಪೊಲೀಸರು ಬಂದು ಆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ.
ಯಾವುದೋ ಒಂದು ಈ ರೀತಿಯಾದಂಥ ಚಿಕ್ಕ ಚಿಕ್ಕ ಕಾರಣಕ್ಕೋಸ್ಕರ ಹೆಣ್ಮಕ್ಳು ಈ ರೀತಿಯಾಗಿ ಪ್ರಾಣವನ್ನು ಕಳೆದುಕೊಳ್ಳೋದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಯೋಚನೆ ಮಾಡಬೇಕಾಗುತ್ತೆ ಕೆಲವೊಂದು ವಿಚಾರದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.